ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶನಿಯು ಜನ್ಮರಾಶಿಯಲ್ಲೇ ಇರುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ಬೋದು. ಅದೇ ರೀತಿಯಾಗಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಯಶಸ್ಸನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಚತುರ್ಥದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಉತ್ತಮ ದೈವಾನುಗ್ರಹವೂ ಕೂಡ ಇದ್ದುಕೊಂಡು ಕೆಲಸ ಕಾರ್ಯವನ್ನೆಲ್ಲ ಜಯಪ್ರಾಪ್ತಿಯಾಗಿ ಮಾಡಿಕೊಳ್ಳುವಂಥ ಯೋಗಗಳಿದೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಗುರುವಿನ ಕ್ಷೇತ್ರದಲ್ಲಿರುವಂಥದ್ದು. ದುಡ್ಡಿನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಅಲ್ಪ ಸ್ವಲ್ಪ ಯೋಚನೆ ಮಾಡಿಕೊಂಡು ಮುಂದಿರಬೇಕಾದಂಥ ಅವಶ್ಯಕತೆಗಳಿದೆ. ದುಡುಕಿನ ನಿರ್ಧಾರಗಳು, ದುಡುಕಿನ ಕೆಲವಷ್ಟು ವಿಷಯಗಳು, ಗಡಿಬಿಡಿಯಲ್ಲಿ ಮಾಡುವಂಥ ವಿಷಯಗಳು ಎಲ್ಲವೂ ಕೂಡ ಅನರ್ಥಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಯಾವುದೇ ರೀತಿಯಾದಂಥ ವಿಷಯದಲ್ಲಿದ್ದರೂ ಕೂಡ ಗಡಿಬಿಡಿ ಮಾಡುವಂಥ ಅವಶ್ಯಕತೆಗಳಿಲ್ಲ. ಯೋಚನೆ ಮಾಡಿ ಅದರಲ್ಲಿ ನಿರ್ಧಾರಗಳನ್ನು ತೆಕ್ಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಮಾತಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕೂಡ ವಾಕ್ಪತಿಯಾಗಿರ್ತಕ್ಕಂಥ ಗುರು ಚತುರ್ಥದಲ್ಲಿರುವಂಥದ್ದು. ಸ್ವಲ್ಪ ಬಂಧು ಕ್ಲೇಶಗಳು ಕೂಡ ಬರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ, ತೃತೀಯಾಧಿಪತಿಯಾಗಿರ್ತಕ್ಕಂತಹ ಕುಜನು ತೃತೀಯ ರಾಶಿಯಲ್ಲಿದ್ದು ರುಚಕ ಯೋಗ ಪ್ರಧಾನಾಗಿರೋದರಿಂದಾಗಿ ಉತ್ತಮ ಸಹಾಯ ಸಹಕಾರಗಳು ನಿಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ತಗೊಳ್ಳುವಂಥ ನಿರ್ಧಾರದಲ್ಲಿ ಸಿಗುತ್ತೆ. ಬೆಂಬಲಗಳು ಸಿಗುತ್ತೆ. ಸ್ನೇಹಿತರ ಒಂದು ಸವಲತ್ತು ಸಹಕಾರವು ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳು, ಸರ್ಕಾರದಿಂದ ಬರತಕ್ಕಂಥ ಕೆಲವಷ್ಟು ಅವಕಾಶಗಳು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನದಲ್ಲಿ ದ್ವಿತೀಯಾಧಿಪತಿಯು ಅದೇ ರೀತಿಯಾಗಿ ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರುವು ನಿಲ್ಲೋದ್ರಿಂದಾಗಿ ಕೆಲವಷ್ಟು ಬಂಧುಗಳೊಂದಿಗೆ ವೈಮನಸ್ಸುಗಳು ಬರುವಂಥದ್ದು, ಬಂಧುಗಳಿಂದ ಅಪವಾದಗಳು ಬರುವಂಥದ್ದು, ನೆಂಟರಿಷ್ಟರ ಒಳಗಡೆ ಕೆಲವಷ್ಟು ವಾದ ವಿವಾದಗಳು, ವೈಮನಸ್ಸು ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ತಾಯಿ ಆರೋಗ್ಯದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ. ಯಾವುದೇ ವಿಷಯವನ್ನು ಕೂಡ ತಾತ್ಸಾರ ಮಾಡಬೇಡಿ. ದಯವಿಟ್ಟು ಕೆಲವಷ್ಟು ಆರೋಗ್ಯದ ವಿಷಯದಲ್ಲಿ ವೈದ್ಯರನ್ನು ನೇರವಾಗಿ ಹೋಗಿ ಭೇಟಿಯಾಗಿ ಬೇಕಾದಂಥ ಸಲಹೆಯನ್ನು ತಗೊಳ್ಳಿ. ಅನಗತ್ಯವಾಗಿ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಅಥವಾ ನಿಮಗೆ ನೀವೇ ಕೆಲವಷ್ಟು ನಿರ್ಧಾರಗಳನ್ನು ಮಾಡಿಕೊಂಡು ಮುಂದುವರಿಯುವುದರಲ್ಲಿ ಕೆಲವಷ್ಟು ಅಪಘಾತಗಳು ಕೂಡ ಆಗುವಂಥ ಸಾಧ್ಯತೆಗಳು ಕಂಡುಬರೋದರಿಂದಾಗಿ ಸೂಕ್ತ ವೈದ್ಯರ ಸಲಹೆಯನ್ನು ತಗೊಂಡು ಆರೋಗ್ಯದ ವಿಷಯದಲ್ಲಿ ನೀವು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ, ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಷಷ್ಠ ಸ್ಥಾನದಲ್ಲಿ ಬುಧನ ಕ್ಷೇತ್ರಕ್ಕೆ ಬರೋದರಿಂದಾಗಿ ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಅಥವಾ ಆಲೋಚನೆ ಮಾಡುವಂಥ ವಿಷಯದಲ್ಲಿ ಸರಿಯಾದಂಥ ಒಂದು ದಾರಿಯಲ್ಲಿ ಹೋಗಬೇಕಾದಂಥ ಅವಶ್ಯಕತೆಗಳಿದೆ. ಯಾಕೆಂದರೆ ಕೆಲವಷ್ಟು ವಿಷಯಗಳು ನೆಗೆಟಿವ್ಗೆ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ಆತ್ಮಸ್ಥೈರ್ಯ ಅಥವಾ ನಿಮ್ಮ ಬಲವೇ ಕುಗ್ಗಿ ಹೋದಂಥ ಅನುಭವಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೇನು ಆಗದೇ ಇಲ್ಲ, ಇನ್ನೇನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಕೆಲವಷ್ಟು ಜವಾಬ್ದಾರಿಗಳನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂಥ ಸ್ಥಿತಿಗತಿಗಳು ಇರೋದಿಲ್ಲ. ಏನೇ ಆಗಲಿ, ಕಷ್ಟನೇ ಆಗಲಿ, ಸುಖನೇ ಆಗಲಿ, ಏನೇ ಇದ್ದರೂ ನೀವೇ ಮುಂದುವರಿಸ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆಗಳು, ಅದೇ ರೀತಿಯಾಗಿ ಸಂದರ್ಭಗಳು ಕೂಡ ಆ ರೀತಿಯಾಗಿ ಇರೋದರಿಂದಾಗಿ ಅದನ್ನು ಸಮರ್ಥವಾಗಿ ಧೈರ್ಯದಿಂದ ಎದುರಿಸ್ಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ, ಪಂಚಮಾಧಿಪತಿಯಾಗಿರ್ತಕ್ಕಂಥ ಬುಧನು ರವಿಯನ್ನು ಸೇರಿಕೊಂಡು ಅದೇ ರೀತಿ ಶುಕ್ರನನ್ನು ಸೇರಿಕೊಂಡಿರೋದರಿಂದಾಗಿ ಮಾತಿನ ಕೆಲವಷ್ಟು ವಿಷಯದಲ್ಲಿ ಅಥವಾ ನೀವು ಯೋಚನೆ ಮಾಡಿದಂಥ ವಿಷಯದಲ್ಲಿಯೂ ಕೂಡ
ಜಾಗೃತೆಯಿಂದ ಮುಂದುವರಿಬೇಕಾದಂಥ ಅವಶ್ಯಕತೆಗಳಿದೆ. ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಶತ್ರುಗಳಿಂದನೂ ಕೂಡ ಸ್ವಲ್ಪ ಉಪದ್ರವಾದಿಗಳು ಬರುವಂಥ ಸಾಧ್ಯತೆಗಳಿದೆ. ಶತ್ರುಗಳಿಂದ ದೂರ ಇರಿ, ಕೆಲವಷ್ಟು ಮತ್ಸರ ಮಾಡುವವರಿಂದ ದೂರ ಇರಿ, ಅಥವಾ ನಿಮ್ಮ ಸ್ನೇಹಿತರು ಒಳಗಡೆನೇ ಕೆಲವಷ್ಟು ನಿಮ್ಮ ಮೇಲೆ ಮತ್ಸರ ಮಾಡುವಂತಹ ಸ್ವಭಾವದವರು ಇರುವಂಥದ್ದನ್ನು ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಸಪ್ತಮ ಸ್ಥಾನವನ್ನು ನೋಡೋದಾದರೆ ಸಪ್ತಮ ಆಧಿಪತಿಯಾಗಿರ್ತಕ್ಕಂತಹ ರವಿಯು ಬುಧನ ಕ್ಷೇತ್ರದಲ್ಲಿ ಇರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆಯನ್ನು ಮಾಡಿ ವಿವಾಹಕ್ಕೆ ಬೇಕಾಗಿ ಸಂಬಂಧಗಳನ್ನು ಹುಡುಕ್ತಾ ಇರುವವರಿಗೆ ಉತ್ತಮ ಸಂಬಂಧಗಳು ದೊರಕುವಂಥ ಯೋಗಗಳಿದೆ. ದಾಂಪತ್ಯ ಜೀವನದಲ್ಲಿ ಕೂಡ ಸುಖ ದಾಂಪತ್ಯ ಜೀವನವನ್ನು, ಸಾಮರಸ್ಯವನ್ನು ಅನುಭವಿಸುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಾಫಲವನ್ನು ಮುಂದಿನ ಒಂದು ಸಮಯದಲ್ಲಿ ಅನುಭವಿಸುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸಂಸಾರದೊಡಗೂಡಿ ಕೆಲವಷ್ಟು ತೀರ್ಥಕ್ಷೇತ್ರಗಳಿಗೋ ಅಥವಾ ಅನ್ಯ ಕ್ಷೇತ್ರಗಳಿಗೋ ದೂರದ ಊರುಗಳಿಗೂ ತಿರುಗಾಟ ಮಾಡುವಂಥ ಯೋಗಗಳಿದೆ. ಟ್ರಿಪ್ಗಳಿಗೆ ಅಥವಾ ತೀರ್ಥಯಾತ್ರೆಗಳನ್ನು ಮಾಡಲಿಕ್ಕೆ ಬೇಕಾಗಿ ಹೋಗುವಂಥ ಯೋಗಗಳು ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಉದ್ಯೋಗದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಿದೆ. ಉದ್ಯೋಗ ಇಲ್ಲದೇ ಇರುವವರಿಗೆ ಉತ್ತಮ ಉದ್ಯೋಗ ಸಿಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಕಿರಿಕಿರಿ, ಒತ್ತಡ ಅಥವಾ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ, ಕೆಲಸವನ್ನು ಮಾಡೋಕ್ಕೇ ಸಾಧ್ಯ ಇಲ್ಲ, ಇದನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ ಹೇಳುವಂಥ ಯೋಚನೆ ಕೂಡ ನಿಮಗೆ ಬರ್ಬೋದು ಅಲ್ಪ ಸ್ವಲ್ಪವಾಗಿ. ಆ ಒಂದು ಕೆಲಸವನ್ನು ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗಬೇಡಿ. ಆತ್ಮಸ್ಥೈರ್ಯವನ್ನು ತೆಕ್ಕೊಳ್ಳಿ, ಧೈರ್ಯವನ್ನು ತೆಕ್ಕೊಂಡು ಮುಂದುವರಿರಿ, ನಿಮಗೆ ಅನುಕೂಲಗಳಾಗುತ್ತೆ. ದೈವಾನುಗ್ರಹಗಳು ಕೆಲವಷ್ಟು ನಿಮಗೆ ಅವಶ್ಯಕತೆಗಳು ಬೇಕಾಗಿ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಯಾವ ಪರಿಹಾರ ಏನು ಎತ್ತ ಅಂತ ಹೇಳುವಂಥದ್ದನ್ನು ಕೊನೆಯಲ್ಲಿ ನಾನು ತಿಳಿಸ್ತೇನೆ. ವಿಡಿಯೋದ ಕೊನೆಯ ತನಕ ನೋಡಿ. ಇನ್ನು ಭಾಗ್ಯಸ್ಥಾನವನ್ನು ನೋಡೋದಾದರೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಅನುಕೂಲಕರನಾಗಿ ಮಿತ್ರನ ಮನೆಯಲ್ಲಿರೋದ್ರಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಗಗಳು, ನಿಮಗೆ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿದೆ. ಗೌರವ, ಸನ್ಮಾನ, ಕೀರ್ತಿ, ರಾಜಕೀಯ ರಂಗ ಪ್ರವೇಶ, ರಾಜಕೀಯ ರಂಗದಲ್ಲಿರುವವರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಾಫಲಗಳು ಸಿಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಲಾಭಸ್ಥಾನವನ್ನು ನೋಡೋದಾದರೆ ಉತ್ತಮ ರೀತಿಯಾಗಿರ್ತಕ್ಕಂತಹ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲಗಳು ಕೂಡ ಸಿಗುವಂಥ ಯೋಗಗಳಿದೆ. ದುಡ್ಡಿನ ವಿಷಯದಲ್ಲಿ ಅಥವಾ ದಾಖಲೆಯ ವಿಷಯದಲ್ಲಿ ಇರಬಹುದು, ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಪುನರಪಿ ವಿಮರ್ಶೆ ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅಲ್ಪ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಆರಂಭದಲ್ಲಿ ನಾನು ಹೇಳಿದಾಗಲೇ ಕೆಲವಷ್ಟು ದಿಢೀರಂತ ತಗೊಳ್ಳುವಂಥ ನಿರ್ಧಾರಗಳು ನಮಗೆ ಮುಳ್ಳಾಗುವಂಥ ಸಾಧ್ಯತೆಗಳಿರೋದರಿಂದಾಗಿ ಜಾಗ್ರತೆಯಿಂದ ಮುಂದುವರಿರಿ. ಉತ್ತಮ ರೀತಿಯಾಗಿರ್ತಕ್ಕ ಲಾಭಾಂಶವೂ ಕೂಡ ನಿಮ್ಮ ವೃತ್ತಿ ಸಂಬಂಧವಾಗಿ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಖರ್ಚು ವೆಚ್ಚವನ್ನು ನೋಡುವುದಾದರೆ ಅನಗತ್ಯವಾದಂಥ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅನಗತ್ಯ ವಸ್ತುಗಳ ಖರೀದಿ ಮಾಡುವಂಥದ್ದು ಇತ್ಯಾದಿಗಳು ಕೂಡ ಇರುವಂಥದ್ರಿಂದಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಅನಗತ್ಯವಾಗಿರ್ತಕ್ಕಂಥ ವಿಷಯಗಳು, ಅನಗತ್ಯವಾಗಿರ್ತಕ್ಕಂತಹ ವ್ಯವಸ್ಥೆಯಿಂದ ದೂರ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಸ್ನೇಹಿತರೊಂದಿಗೆ ಮಾಡಿರ್ತಕ್ಕಂತಹ ಕೆಲವಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯದಿಂದಾಗಿ ಗೌರವ ವೃದ್ಧಿ ಆಗುವಂಥ ಯೋಗಗಳಿದೆ. ಆದರೆ ನೀವು ಜಾಗ್ರತೆಯಿಂದ ಅಥವಾ ಎಚ್ಚರಿಕೆ ಇರಬೇಕಾದಂಥ ವಿಷಯ ಏನು ಅಂತಂದರೆ ಕೆಲವಷ್ಟು ದುಶ್ಚಟ, ದುರ್ವ್ಯಸನ, ದುರಾಚಾರಕ್ಕೆ ನಿಮ್ಮ ಮನಸ್ಥಿತಿಯನ್ನು ತೆಕ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಹತೋಟಿಯಲ್ಲಿಟ್ಟುಕೊಂಡು ಸರಿಯಾದಂಥ ಕಡೆಗೆ ನಿಮ್ಮ ಯೋಚನೆಯನ್ನು ಹರಿಬಿಟ್ರೆ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆಗಳು ನಿಮಗಾಗುತ್ತೆ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಈಶ್ವರ ದೇವರಿಗೆ ರುದ್ರಾಭಿಷೇಕದ ಮೂಲಕವಾಗಿ ಅಥವಾ ಭಸ್ಮಾರ್ಚನೆ ಮೂಲಕವಾಗಿ ನಿಮಗಿರ್ತಕ್ಕಂಥ ಸಕಲ ಸಂಕಷ್ಟಗಳನ್ನು, ದುರಿತ ದಾರಿದ್ರ್ಯಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಅರಿಷ್ಟಗಳಿದ್ದರೂ ಕೂಡ ನಿವಾರಣೆಯಾಗಲಿಕ್ಕೆ ಸಹಕಾರಿಯಾಗುತ್ತೆ. ಆ ಪರಮ ಶಿವನ ಒಂದು ಅನುಗ್ರಹದಿಂದ ಸಕಲ ಸಂಕಷ್ಟಗಳು ಕೂಡ ನೀರಾಗಿ ಹರಿದು ಹೋಗುವಂಥ ಎಲ್ಲ ಯೋಗಗಳು ಕೂಡ ಇರೋದರಿಂದಾಗಿ ನಿಮಗೆ ಪ್ರತಿ ಸೋಮವಾರ ಅನುಕೂಲವಿದ್ದರೆ ಪ್ರತಿ ಸೋಮವಾರ ಪ್ರಾತಃ ಕಾಲದಲ್ಲಿ ಶಿವನ ಒಂದು ದರ್ಶನ ಮಾಡಿ ನಿಮ್ಮ ಕೆಲಸವನ್ನು ನೀವು ನಂತರ ಮುಂದುವರಿಸುವುದರಿಂದಾಗಿ ಉತ್ತಮ ರೀತಿಯಾಗಿರತಕ್ಕಂಥ ಫಲವನ್ನು ನೀವು ಕಾಣಬಹುದು. ಶಿವದೇವರಿಗೆ ರುದ್ರಾಭಿಷೇಕ ಸೇವೆ ಅಥವಾ ಬಿಲ್ವಾರ್ಚನೆ, ಭಸ್ಮಾರ್ಚನೆಯನ್ನು ಮಾಡಿಸುವಂಥದ್ದು, ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು, ಇದು ಯಾವುದು ನಿಮ್ಮ ಕೈಲಿ ಆಗಲ್ಲ, ಭಯಂಕರ ಕಷ್ಟ ಇದೆ, ಯಾವುದು ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಸ್ಥಿತಿಯಲ್ಲಿರುವವರು ಕೂಡ ಲಿಂಗಾಷ್ಟಕಂ ಅಂತ ಹೇಳುವಂಥ ಸ್ತೋತ್ರ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಗುತ್ತೆ ಅಥವಾ ಗೂಗಲಲ್ಲಿಯೂ ಸಿಗುತ್ತೆ, ಪುಸ್ತಕವೂ ಕೂಡ ಸಿಗುತ್ತೆ, ಅನೇಕ ಜನರಿಗೆ ಬಾಯಿಗೂ ಬರುತ್ತೆ. ಇದನ್ನು ಪ್ರತಿನಿತ್ಯ 2 ಹೊತ್ತು ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡಿ ಹೇಳುವುದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ.
ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲಗಳು ನಿಮಗಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ, ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.